ಬೆಳಗಿನ ಟಿಫನ್ ವಿತ್ ದಿನಕರ್ ಸರ್ ಎಲ್ಲ ಕುತ್ಕೊಂಡು ಏನೇನು ಅಚೀವ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿರೋದು ಎಲ್ಲ ನಾವು ದೇವ್ರ ನಿಮ್ಕೊಳ್ಳಿ. ಥ್ಯಾಂಕ್ ಯು ಸಿಸ್ಟರ್. ತುಂಬಾ ಪ್ಲಾನ್ ಮಾಡಿ ಚಳಿಗಾಲದಲ್ಲೇ ಮದುವೆ ಆಗ್ಬಿಟ್ಟಿರಲ್ಲ. ಸೇರ್ಕೊಂಡು ಏನು ಅಲ್ಲಿ ಮಧ್ಯೆ ಸಂಜನಾ ಮೇಡಮ್ ಕೂತಿದ್ದಾರೆ, ಸೈಲೆಂಟ್ ಆಗಿ ಕೂತಿದ್ದಾರೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಮದುವೆ ಆದಮೇಲೆ ಇಬ್ಬರು ಸೇರಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು ಇಂಟರ್ವ್ಯೂ ಇದೆ, ಪ್ರಮೋಷನ್ ಇದೆ, ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ಕೊಂಡು ಬರೋಣ. ಓಕೆ, ಇವತ್ತು 3 ಜನ ಸೆಲೆಬ್ರಿಟಿ ಮೀಟ್ ಮಾಡಿಸ್ತೀನಿ ವೈಫ್ಗೆ. ಎಕ್ಸೈಟ್ಮೆಂಟ್ ಇದೆ ನನಗೆ ಅಲ್ಲ ನೀವು ಸಾಯಂಕಾಲನೇ ಪೇಮೆಂಟ್ ಕ್ಲಿಯರ್ ಮಾಡ್ತೀರಾ? ಯಾರು ನೀನು? ಕ್ಯಾಮ್ರಾ ಆಯ್ತು, ಕ್ಯಾಮ್ರಾ ವುಮನ್ ಕಣಲ್ಲ, ಈ ಕ್ಯಾಮ್ರಾ ಗರ್ಲ್ ಅಲ್ಲ. ಅಚ್ಚಿ ವೈಫ್ ಅಂತ ಹೇಳ್ಬೇಕಿತ್ತು, ಅದು ಮಿಸ್ಟೇಕ್. ಕ್ಯಾಮ್ರಾ ಬಾ ಹತ್ತು. ಓಕೆ, ನಾವು ಈಗ ಮರ್ತ್ಬಿಟ್ಟಿದ್ದೆ ಸೋಮವಾರ ಇವತ್ತು ಕರುನಾಡು ನಾಟಿ ಪಲಾವ್ ಕ್ಲೋಸ್ ಆಗಿರುತ್ತೆ ಅಂತ ಮರ್ತ್ಬಿಟ್ಟಿದ್ದೆ. ಬಂದು ನೋಡ್ತೀನಿ ಹೋಟ್ಲೆ ಕ್ಲೋಸು. ಏನು ಮಾಡೋದು ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಹೋಗ್ತಾ 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 ಹಂಗೆ ಅಲ್ಲಿ ಎಲ್ಲಾದ್ರೂ ಬೇರೆ ಹೋಟ್ಲಲ್ಲಿ ವೆಜ್ ತಿನ್ಕೊಂಡು ಅಮ್ಮವ್ರೇನೋ ಇದು ತಿನ್ಬೇಕಂತ. ಏನಮ್ಮ? ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ ಇಡ್ಲಿ ಅಷ್ಟೇ, ತಟ್ಟೆ ಇಡ್ಲಿ ಎಲ್ಲೂ ಸಿಗಲ್ಲ ನಿಂಗೆ. ಓಕೆ, ಅದು ಡಿಪ್ ಮಾಡಿ ಕೊಡ್ತಾರಲ್ಲ ಸಾಂಬಾರ್ಗೆ, ಅದು ಮತ್ತೆ ಸಪ್ರೇಟ್ ಒಂದು ವಡ ತಿನ್ಕೊಂಡು ನಾವು ಇಂಟರ್ವ್ಯೂ ಎಲ್ಲ ನಡೀತಿದೆ, ಪ್ರಮೋಷನ್ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು. ಓಕೆ, ಆಕ್ಚುಲಿ ಏನಪ್ಪಾ ಅಂತಂದ್ರೆ ಮೊನ್ನೆ ಒಂದು 4-5 ಜನ ಅಲ್ಲ, ತುಂಬ ಜನ ಕಮೆಂಟ್ ಹಾಕಿದ್ರು ನಿಮ್ಮ ವೈಫ್ ಕೈಯಲ್ಲೇ ಬ್ಲಾಗ್ ಮಾಡಿಸಿ ಅಂತ. ಸೊ ಅದಕ್ಕೆ ಮೊಬೈಲ್ ಅವಳೇ ಕೊಟ್ಟಿದ್ದೀನಿ, ಅವಳೇ ಮಾತಾಡ್ತಾಳೆ, ಎಲ್ಲ ಅವಳೇ ಕವರ್ ಮಾಡ್ಕೊತಾಳೆ, ಅವಳೇ ಬ್ಲಾಗ್ ಮಾಡ್ತಾಳೆ. ಟ್ರೈ ಮಾಡ್ತೀನಿ, ಏನಾದ್ರು ಮಿಸ್ಟೇಕ್ ಟ್ರೈ ಎಲ್ಲ ಮಾಡಿ ಆರಾಮಾಗಿ ಮಾಡೇ ಮಾಡ್ತೀನಿ, ಮಾಡ್ಬೋದು, ಏನು ಇಲ್ಲ. ಇದ್ರೆ ದಯವಿಟ್ಟು ಹೊಟ್ಟೆ ಒಳಗೆ ಹಾಕೊಂಡ್ಬಿಡಿ ಪ್ಲೀಸ್. ಸೊ ಇದೇ ಹೋಟೆಲು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದಾರೆ ಮಧು ಸರ್, ಅವ್ರ ಜೊತೆಗೆ ನಾವು ಕೂಡ. ಏಯ್ ತಿನ್ನ ತಾನೆ. ನೆಕ್ಸ್ಟ್ ಟೈಮಿಂದ ಸಾಂಬಾರಿಗೆ ಸ್ವೀಟ್ ಹಾಕ್ಬಿಡಿ ಅಂತ ಹೇಳ್ತೀನಿ. ಓಕೆಲ್ಲ, ಖಾರ ಖಾರ ಇಷ್ಟ, ಯಾಕಂದ್ರೆ ಬಳ್ಳಾರಿ ಬೆಂಕಿ ಅಲ್ವಾ ನಾನು. ನನಗೆ ಖಾರ ಖಾರ ಇಷ್ಟ, ಯಾಕಂದ್ರೆ ನಾನು ಬಳ್ಳಾರಿ ಬೆಂಕಿ ಅಲ್ವಾ, ಸೊ ಸ್ಪೈಸಿ ಇಷ್ಟ. ಟೊಮೊಟೊ ಗಿಡ ಕೂಡ ಬೆಳೆಸೋ ಚಿಕ್ಕದಾಗಿ ಏನಾದ್ರು ಗಿಡ. ಒಂದು ಹಣ್ಣಾಗಿದೆ, ಲೈಟಾಗಿ ಹಣ್ಣಾಗಿದೆ ಒಂದು, ಅಲ್ಲ? ಇದು ಹಣ್ಣಾಗಿದೆ, 2 ಕಾಯಿ ಇದೆ. 2 ಕಾಯಿ ಕಿತ್ಕೊಂಡು ಹೋಗ್ಬಿಟ್ಟೆ ಸಾಂಬಾರ್ಗೆ. ಮೆಣಸಿನಕಾಯಿ ಗಿಡನೂ ಇದೆಯಾ ಇಲ್ಲಿ? ಇದು ಮೆಣಸಿನಕಾಯಿ ಗಿಡ, ಹೌದು, ಮೆಣಸಿನಕಾಯಿ ಚಿಕ್ಕದಾಗಿ ಬಿಟ್ಟಿದೆ ನೋಡಿ. ಇವೆಲ್ಲ ನೋಡ್ತಿದ್ರೆ ನಾವು 3 ನೆನಪು ಕೊಡುತ್ತೆ ನೋಡಿ. ಮೇಡಮ್ಮು ಫೋಟೋಸ್ ತೆಗಿ ಅಂತ ಎಲ್ಲೋ ಕುತ್ಕೊಂಡ್ಬಿಟ್ಟೋಳೆ. ಅಲ್ಲಿ ನೋಡಿದ್ರೆ ದಿನಕರ್ ಸರ್ ಆಲ್ರೆಡಿ ಬಂದರು, ಹೋಗಿ ಮಾತಾಡ್ಕೊಂಡು ಬಂದ್ವಿ ಇಬ್ರು. ಆ್ಯಂಡ್ ಹೇಳಿದೆ ಜಸ್ಟ್ ನೋ ಮ್ಯಾರಿಡ್ ಸರ್, ಒಂದು 2 ವೀಕ್ಸ್ ಆಯಿತು ಅಂತ. ವಿಶ್ ಕೂಡ ಮಾಡಿದ್ರು, ಥ್ಯಾಂಕ್ಸ್ ಹೇಳಿದ್ವಿ. ಖುಷಿಯಲ್ಲಿ ಕ್ಯಾಪ್ಚರ್ ಮಾಡೋದೇ ಮರ್ತೋಗ್ಬಿಡಿ ಅಲ್ವಾ? ಇಲ್ಲ, ಅವ್ರು ಆ್ಯಕ್ಚುಲಿ ಈಗ ಮಾಡಬಾರ್ದು, ಅವ್ರು ಸಿಕ್ಕಿದಾಗ ನಾವು ಗ್ರೀಟಿಂಗ್ ಮಾಡಬೇಕಾದ್ರೆ ಮಾಡಬಾರ್ದು. ನಾವು ಇಲ್ಲಿಂದ ಹೋಗ್ತೀವಲ್ಲ ಆವಾಗ ಪ್ರಮೋಷನ್ಸ್ ಎಲ್ಲ ಆದಮೇಲೆ ನಮಗೆ ಸಿಗ್ತಾರೆ, ನಮಗೆ ಟೈಮ್ ಕೊಡ್ತಾರೆ. ಓಕೆ, ಕಮಾನ್. ಸಕ್ಕತ್ತಾಗಿದೆ ಜಾಗ ಮಾತ್ರ. ಇವಾಗ ನಮಗೆ ವಿರಾಟ್ ಅವರು ಮತ್ತು ಸಂಜನಾ ಆನಂದ್ ಅವರು ಬರೋದ್ರೊಳಗಡೆ ಇಲ್ಲಿ ಸ್ವಲ್ಪ ಫೋಟೋ ತಗೊಂಡೆಲ್ಲ ಉಜಾಡ್ಬಿಡ್ತೀವಿ. ಯೂಶ್ವಲಿ ಹಳ್ಳಿ ಮನೆಗೆ ಹಳ್ಳಿಗೆ ಹೋಗ್ತೀವಲ್ಲ ನಾವು, ತೊಟ್ಟಿ ಮನೆ ಎಫೆಕ್ಟು, ತೊಟ್ಟಿ ಮನೆ ಅಂತ ತುಂಬ ಇಷ್ಟಪಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಪ್ರಾಕ್ಟಿಕಲಾಗಿ ಕ್ರಿಯೇಟ್ ಮಾಡಿ ತೋರಿಸ್ಬಿಟ್ಟವ್ರು ಇಲ್ಲಿ ತೊಟ್ಟಿ ಮನೆ ಅಲ್ಲ. ಹುಷಾರು, ಆ ಕಡೆಯಿಂದ ಬಾ. ನೋಡಲ್ಲಿ ಅಲ್ಲೋಡು, ಹಂಗಿಂದ ಬರ್ಬೇಕು ತಾನೆ, ಇಲ್ಲೇ ಯಾಕೆ ಹೋಗ್ತೀಯ ನೀನು? ಹಾಂ ಆಯ್ತು, ಹಿಂಗೆ ಬಾ, ಹಿಂಗೆ ಹಂಗೆ. ಇಲ್ಲಿ ನೋಡಿ ಸರ್, ಹಾಕಿದ್ದು ಒಂದೇ ಒಂದು ಮೆಸೇಜ್ ಸರ್, ಇಲ್ಲಿ ಗಂಟ ಬಂದಿರಲ್ಲ ಅವಳು, ಇದಕ್ಕೆಲ್ಲ ನೀವು ಯಾಕೆ ವಿಡಿಯೋ ಮಾಡ್ಕೊಂಡು ಹೆಂಗ್ ಅಲ್ಕೊಂಡ್ರಿ? ಇದೆಲ್ಲ ನಾವು ಯಾವ ಕಾಲದೆಲ್ಲ ಮಾಡ್ಬಿಟ್ಟಿದ್ದೀವಿ ನೋಡಿ ಅಮ್ಮ. ನಾನು ನಿಮ್ ಸಪೋರ್ಟ್ ಏನಾದ್ರು ಕೈ ಕೊಡಿ, ಲೈಕ್ ಬೆಲ್ಡರ್ ಬ್ರದರ್ ಏನಾದ್ರು ಮಾಡಿದ್ರೆ ಹೇಳಿ. ಓ ಆಯ್ತು ಎನಿ ಟೈಮ್ ಆಯ್ತಾಯ್ತು. ಸೇರ್ಕೊಂಡು ಏನು
ಅಲ್ಲಿ ನಿಮ್ಮ ಹತ್ರ ತಲೆ ಮಾಡಿ ಹೊರಗಡೆ ಬಂದ್ರೆ ನಾನ್ ಮಾಡ್ಕಳ್ಸಿ ಮನೆಗ್ ಬಂದ್ರೆ ನೀವು ಎರಡು ಕಡೆನು ಒಬ್ರೇ ಹೊಡೆದ್ರೆ ಮಜಾ ಸಿಗಲ್ಲ. ನಾನು ಇಲ್ಲ ನೀವು ಹೊಡಿರಿ ಹುಚ್ಬಿಡಿ ನೀವು. ನಾವು ಹೊಡೆದಿದ್ದೀನಿ ಅಂತ ಗೊತ್ತಾಗೋದು ಬೇಡ. ಇಲ್ಲ ಫಸ್ಟ್ ನಾನು ಇದಾಗ್ತೀನಿ ಬೆಡ್ಶೀಟ್, ಆಮೇಲೆ ಮಾಡಿ ಎಲ್ಲ ಇಬ್ರಿಗೆ ಕುತ್ಕೊಂಡು ನೋಡೋಣ. ನಾನು ಇವಳಿಗೆ ಬಳ್ಳಾರಿ ಬೆಂಕಿ ಅಂತ ಕರಿತೀನಿ. ಅದನ್ನ ಪ್ರೂವ್ ಮಾಡ್ಕೊಳಕ್ ಕೊಟ್ಟಿದ್ಯಾ ಸರ್? ಹೆಣ್ಮಕ್ಳು ಬೆಂಕಿ ತರನೇ ಇರ್ಬೇಕು, ಅಗ್ನಿ ಅಷ್ಟು ಪವಿತ್ರ ಅಲ್ವಾ, ಅದಕ್ಕೆ ಹಂಗೆ ಹಿಂಗೆ ನಮ್ಮ ವ್ಲಾಗ್ ಹೋಗ್ತಾ ಇದೆ. ಇಂಟರ್ವ್ಯೂ ಮಧ್ಯೆ ಸಂಜನಾ ಮೇಡಮ್ ಕೂತಿದ್ದಾರೆ, ಸೈಲೆಂಟ್ ಆಗಿ ಕೂತಿದ್ದಾರೆ. ಫ್ರಾಂಕ್ ಏನಾಗುತ್ತೆ ಎಲ್ಲ ಒಂದ್ ನಿಮಿಷ ತಾಡಿ, ಒಂದ್ ನಿಮಿಷ ಇಲ್ಲಿ ಬನ್ನಿ. ನಾನು ಇವಾಗ ಹೇಳ್ತೀನಿ ಸರ್. ಇವಾಗ ನೀವು ಜೇನ್ ಸ್ಟಾರ್ ಮ್ಯಾಸ್ಕರೇನಸ್ ಅಂತ ಸ್ಪೆಲ್ ಮಾಡಿ. ಜೇನ್ ಸ್ಟಾರ್ ಮ್ಯಾಸ್ಕರೇನಸ್ ಸ್ಪೆಲ್ ಮಾಡಿ. ಜೇನ್ ಸ್ಟಾರ್ ಗೊತ್ತಿಲ್ಲ ಸುಮ್ಮನೆ ಇರ್ಬೇಕು. ಜೇನ್ ಸ್ಟಾರ್ ಮ್ಯಾಸ್ಕರೇನಸ್ ದೇವರನ್ನ ಬರಲ್ಲ. ಮತ್ತೆ ಅವರು ಹಂಗೆ ಎಲ್ಲ ಮಿಸ್, ಅವ್ರದ್ದು ಎಲ್ಲ ಮಿಸ್ ಆಯ್ತು ಹಂಗೆ. ಇಲ್ಲಿ ಕೊಡ್, ನಿಂಗೆ ಏನ್ ಬೇಕು ಕೊಡಿಸ್ತೀನಮ್ಮ. ಇಲ್ಲ ಅಂದ್ರೆ ಮನೆಗೆ ಹೋಗೋದ್ರಗಡೆ ಕತೆ ಅಷ್ಟೇ. ಅವ್ರ ಮನೇಲಿ ಅಣ್ಣನ ಜೊತೆ ಕರ್ಸ್ಬಿಡಿ, ಕರ್ಕೋತೀನಿ ಸ್ವಲ್ಪ. ನೋಡಿದ್ರಾ ಹೆಂಗಿದೆ ಕೌಂಟ್ರು? ನೀವೇನ್ ಕೌಂಟ್ರುಗಳು ನೋಡಿ. ಬೇಡ ಜೈನ್, 30-35 ಅವ್ರು ಮಾಡ್ಕೊಂಡಾಗ್ಲಿ 2ನೇ ವರ್ಷ ಆನಿವರ್ಸರಿ ಮಾಡ್ಕೊಂತಿರ್ತಾರ. ಹಂಗ ಹೇಳೋರೆ ಏನ್ ಗೊತ್ತಾ, ಇನ್ನೂ ಒಂದೇನ್ ಗೊತ್ತಾ, ಅದು ಮದ್ವೆ ಒಂದ್ ಲಡ್ಡು ತರ ಚಿನ್ನ. ತಿಂದು ಪಶ್ಚಾತ್ತಾಪ ಪಡ್ಬೇಕು, ತಿಂದೇನು ಪಶ್ಚಾತ್ತಾಪ ಪಡ್ಬೇಕು. ಅದಕ್ಕೆ ತಿನ್ಬಿಟ್ಟು ಪಶ್ಚಾತ್ತಾಪ ಪಡೋದು. ನೀನು ಕೆಲಸ ಮಾಡ್ತಿದ್ರಿ, ಇಲ್ಲಿಗೆ ಬಂದ್ರಿ, ನಿಮ್ಮ ಸ್ಟ್ರಗಲ್ ಬಗ್ಗೆ ಒಂಚೂರು ಹೇಳೋದು ಸರ್. ಸ್ಟ್ರಗಲ್ನ ಗ್ಲೋರಿಫೈ ಮಾಡೋದು ಬೇಡ, ಎಲ್ಲರೂ ಸ್ಟ್ರಗಲ್ ಪಟ್ಟಿರ್ತಾರೆ. ಬಟ್ ಜರ್ನಿ ಅಂತಂದ್ರೆ ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಜೊತೆ ನಮ್ಮ PR ಸುಮಂತ್ ಅವರ ಸಾರಥ್ಯದಲ್ಲಿ ಬೆಳಗಿನ ಟಿಫನ್ ವಿತ್ ದಿನಕರ್ ಸರ್ ಎಲ್ಲ ಕುತ್ಕೊಂಡು ತಿಂಡಿ ತಿಂದಿದ್ವಿ. ಎಲ್ಲ ಮುಗೀತು. ಬಟ್ ನಾವು ತಿನ್ಕೊಂಡು ಬಂದಿದ್ವಿ ಮುಂಚೆನೆ, ಆದರೂ ತಿನ್ನಲೇಬೇಕಾಯ್ತು. ಏನು ಮಾಡೋದು? ಓಕೆ ನಮ್ಮ ಯಾವ ಪ್ಲೇಸ್ ಹೇಳಿದ್ರೆ ಬಿಡದಿ ಹೆಂಗಿದೆಯೋ ಗೊತ್ತಿಲ್ಲ. ಬಟ್ ಈ ಥರ ಇಲ್ಲ ಬಿಡ, ಈ ಥರ ದೇವರಣ ಇಲ್ಲ, ಸೀರಿಯಸ್ಲಿ ಇಲ್ಲ. ವಿಷಯ ಏನಪ್ಪ ಅಂತಂದರೆ, ಈಗ ಸಿನಿಮಾದಲ್ಲಿ ಇವರಿಬ್ಬರು ಕಪಲ್, ರಿಯಲ್ ಲೈಫಲ್ಲಿ ನಾವಿಬ್ಬರು ಕಪಲ್ಲು. ವಿರಾಟ್ ಸರ್ ಏನೋ ಹೇಳಿದ್ರು, ಒಂದಷ್ಟು ಕ್ವಶನ್ ಕೇಳ್ತೀವಿ ನಾವು, ನಿಮಗೆ ಕೇಳ್ತೀವಿ, ನೀವು ನಮಗೆ ಕೇಳಿ ಅಂತ. ಸರ್ ನಿಮ್ಮಿಂದ ಸ್ಟಾರ್ಟ್ ಆಗಲಿ. ಏನಿಲ್ಲ, ಇದು ರಾಯಲ್ ಕ್ವೆಶ್ಚನ್ ಆನ್ಸರ್ ರೌಂಡ್ ಅಂತ. ಸೊ ಮದ್ವೆ ಆಗಿದಾರಲ್ಲ, ಒಬ್ರು ಎಷ್ಟು ಆನೆಸ್ಟ್ ಆಗಿ ಆನ್ಸರ್ ಹೇಳ್ತಾರೆ ಅಂತ ಚೆಕ್ ಮಾಡೋಣ. ಇವಾಗ ಸತ್ಯವನ್ನೇ ಹೇಳ್ತೀವಿ, ಸತ್ಯ ಬಿಟ್ಟು ಬೇರೆ ಏನು ಹೇಳಲ್ಲ. ಏನು ಹೇಳಲ್ಲ, ಪಕ್ಕ ನನ್ನ ಮರ್ಯಾದೆ ಪಕ್ಕ ಇದರಲ್ಲಿ ನನ್ನದು ಮರ್ಯಾದೆ ಹೋಗುತ್ತೆ. ನಿಮ್ಮಿಬ್ರಲ್ಲಿ ಫಸ್ಟ್ ಮೀಟ್ ಮಾಡಿದಾಗ ಇಬ್ರಲ್ಲಿ ಯಾರು ಯಾವ ಕಲರ್ ಬಟ್ಟೆ ಹಾಕಿದ್ರು ಹೇಳಿ? ನಾನು ಹಾಕಿದ್ದು ನೀವ್ ನಿಮ್ ಬಗ್ಗೆ ಹೇಳ್ಕೋಬಾರ್ದು ಮ್ಯಾಮ್. ನನ್ನ ಬಗ್ಗೆ ನೀವ್ ಅವ್ರ ಬಗ್ಗೆ ಹೇಳ್ಬೇಕು, ಅವ್ರು ನಿಮ್ ಬಗ್ಗೆ ಹೇಳ್ಬೇಕು. ಡಾರ್ಕ್ ಬ್ಲೂ ಅನ್ಸುತ್ತೆ. ನೀವ್ ಅದು ಕರೆಕ್ಟಾ ರಾಂಗ್ ಅಂತ ಹೇಳಿ. ನೆವಿ ಬ್ಲೂ ಟೈಪ್ ಕಲರ್ಸ್. ಏನ್ ಹಾಕಿದ್ರು? ನೆವಿ ಬ್ಲೂ ಟಿ-ಶರ್ಟ್ ಹಾಕಿದ್ರು. ಕರೆಕ್ಟಾ? ಎಕ್ಸಾಕ್ಟ್ಲಿ. ಇವಳು ಸ್ವಲ್ಪ ಲೈಟ್ ಆಗಿ ಬ್ಲೂ ಡ್ರೆಸ್ ಅಲ್ಲೇ ಬಂದಿದ್ಲು. ಸ್ಕೈ ಬ್ಲೂ. ಮಾತಾಡ್ಕೊಂಡು ಹೋಗಿದ್ರಾ? ಇಲ್ಲ ಕೋಇನ್ಸಿಡೆನ್ಸ್. ಅವಾಗ್ಲೇ ರಾಯಲ್ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಮೀಟ್ ಅಲ್ಲೇ ನೇಚರ್ ಮುಂದೆ ಜೋಡಿ ಆಗ್ತೀರಾ ಅಂತ ಹಂಗೆ. ನೀವು ಕೇಳಿ. ಈಗ ನಿಮ್ಮ ಸಿನಿಮಾದಲ್ಲಿ ಒಂದು ಯಾವುದಾದ್ರೂ ಒಂದು ಸೀನ್ ತೆಗಿಯೋವಂಥ ಮೂಮೆಂಟಲ್ಲಿ ನೀವು ಒಂದು ಮೇಕಪ್, ಅಂದರೆ ನಿಮ್ಮ ಕ್ಯಾರವನಿಂದ ನೀವು ಬರ್ತೀರಾ, ಇವ್ರ ಕ್ಯಾರವನಿಂದ ಇವ್ರು ಬರ್ತಾರೆ. ಕೋಇನ್ಸಿಡೆಂಟ್ಲಿ ಯಾವ ಸೀನ್, ಯಾವ ಸಾಂಗ್, ಯಾವ ಶಾರ್ಟಲ್ಲಿ ನೀವಿಬ್ರು ಎಕ್ಸಾಕ್ಟ್ಲಿ ಸೇಮ್ ಒಂದು ಸಿಮಿಲರ್ ಲುಕ್ ಅಥವಾ ಡ್ರೆಸ್ಸು ಅಥವಾ ಡ್ರೆಸ್ ಕೋಡು? ಇವತ್ತೇ ಹಂಗಾಗಿರೋದು. ಇವತ್ತೇ ಫಸ್ಟ್ ಟೈಮ್ ಬ್ಲಾಕ್ ಗ್ರೀನ್ ಬ್ಲಾಕ್ ಶೇಡ್ಸ್ ಎಲ್ಲ ಸೇಮ್ ಆಗಿ ಬಂದಿರೋದು ಫಸ್ಟ್ ಟೈಮ್. ಮೋಸ್ಟ್ಲಿ ಯಾವ ಆಪೋಸಿಟ್ ಕಲರ್ಸ್ ಇರುತ್ತೆ. ನಾನು ಬ್ಲಾಕ್ ಇವ್ರು ವೈಟ್ ಇರುತ್ತೆ. ಆಡೋದು ಹಂಗೆ. ಓಕೆ, ಈಗ ನೀವು ಇವಾಗ ನಿಮ್ಮಿಬ್ರಲ್ಲಿ ಫಸ್ಟ್ ಟೈಮ್ ಜಗಳ ಮಾಡಿದಾಗ ಇಬ್ರಲ್ಲಿ ಫಸ್ಟ್ ಜೆನ್ಯೂನ್ ಆಗಿ ಹೇಳ್ಬೇಕು, ಸಾರಿ ಕೇಳೋದು ಯಾರು? ಆಯ್ತಾ? ಸಾರಿ ಕೇಳೋದ್ ಮೇಲೂ ಪಟ್ ಅಂತ ಕ್ಷಮಿಸೋದು ಯಾರು? ನೀವೇ ಕೇಳ್ತೀರಾ? ಬಿಫೋರ್ ಬಂದು ತಾಳಿ ಕಟ್ಟಕ್ಕಿಂತ ಮುಂಚೆ ಇವಳೇ ಸಾರಿ ಕೇಳ್ತಿದ್ಲು. ಬಟ್ ನಾನು ಪಟ್ ಅಂತ ಕನ್ವಿನ್ಸ್ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟಪಟ್ಟಿದ್ದಾಳೆ ಮಾತ್ರ. ಹೆಣ್ಣು ಮಕ್ಳು ಪಟ್ ಅಂತ ಕನ್ವಿನ್ಸ್ ಆಗಲ್ವಾ? ಎಲ್ಲಾರ್ಗು ಸ್ಟೋರಿ ಒಂದೇ ಇರಲ್ಲ. ಒಂದು ವಾರ ಗೋಳೈಕೊಂತಿದ್ದಾನೆ. ಇವಾಗ ಮದ್ವೆ ಆದ್ಮೇಲೆ ಈಗ ಮದ್ವೆ ಆದ್ಮೇಲೆ ಸಾರಿನೂ ಅಲ್ಲಿಂದ ಬರುತ್ತೆ, ಕನ್ವಿನ್ಸು ಅಲ್ಲಿಂದಾನೆ ಬರುತ್ತೆ. ಹೆಂಗೆ ಮದ್ವೆ? ಗುಡ್ ಗೋಯಿಂಗ್. ನಾನೇ ಸರ್ಪ್ರೈಸ್. ಉಲ್ಟಾ ಹೇಳ್ಬೇಡ,
ಅದು ಸಾರಿ ಅಲ್ಲ, ನಾನು ಇರೋ ರೀತಿನೇ ಹಂಗಾಗ್ಬಿಟ್ಟಿದೆ ಈಗ. ಹರ್ಟ್ ಮಾಡ್ತಾನ ವಿತಿನ್ ಅ ಸೆಕೆಂಡ್. ಹಂಗಾಯ್ತು ಚಿನ್ನಿ, ಸ್ವಲ್ಪ ಟೆನ್ಷನ್ ಇದೆ, ಸಾರಿ ಸಾರಿ. ಯಾಕೆ ಹರ್ಟ್ ಮಾಡ್ತಾನೆ ನೀವು? ಏನೋ ಒಂದು ಇರುತ್ತೆ, ಇಂಪ್ರೂವ್ ಆಗಿದಾರಲ್ಲ ಅದಕ್ಕೆ ಏನೋ ಒಂದು ಇದ್ದೇ ಇರುತ್ತೆ. ಅದು ಹರ್ಟ್ ಅಲ್ಲ, ಬೇಸಿಕ್ಲಿ ಪ್ಯಾಂಪರ್ ಸಿಗುತ್ತೆ, ಅಟೆನ್ಷನ್ ಸಿಗುತ್ತೆ ಅಂತ ಸುಮ್ನೆ ಹಂಗೂ ಮಾಡ್ತಾರೆ ಹುಡುಗಿರು. ಇದೆಲ್ಲ ಗೊತ್ತಿಲ್ಲ, ಗೊತ್ತಾಯ್ತಾ ವಿಷಯ? ಗುಡ್ ಗೋಯಿಂಗ್ ಮಧು ಅವ್ರೆ ನಿಮ್ಗೆ ಇವಾಗ. ಥ್ಯಾಂಕ್ ಯು. ಅಂಡ್ ನಾನು ಒಂದೊಂದು ಹೇಳಬೇಕು, ಇವರು ಇಬ್ಬರು ಬಂದಾಗಿಂದ ತುಂಬ ಪ್ರೀತಿಯಿಂದ ರಾಯಲ್ ಆಗಿ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಸಖತ್ತಾಗಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಫಾರ್ ದರ್ ಲೈಫ್. ರಾಯಲ್ ಆಗಿರಿ ಇಬ್ರು. ಅಂಡ್ ಕೀಪ್ ಸ್ಮೈಲಿಂಗ್, ಕೀಪ್ ರಾಕಿಂಗ್. ನೀವು ಕೂಡ ಅಷ್ಟೇ, ನಿಮ್ಮ ಸಿನಿಮಾ, ನೀವು ನಿಮ್ಮ ನೆಕ್ಸ್ಟ್ ಮುಂದಿನ ಕೆರಿಯರ್ ಆಗಿರ್ಬೋದು, ಇವರ ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಒಳ್ಳೇದಾಗಲಿ. ಯಾಕೆಂದ್ರೆ ಏನೇನು ಅಚೀವ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿರೋದೆಲ್ಲ ನಾವು ದೇವ್ರ ಅನ್ಕೊಳ್ಳಿ. ಥ್ಯಾಂಕ್ ಯು ಸಿಸ್ಟರ್. ಸೊ ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿಂದ ನಮ್ಗೊಂದು ಹಾರೈಕೆ ಬಂತು. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ, ಇಬ್ರದ್ದು ನಗು ಚೆನ್ನಾಗಿದೆ. ಯಾವಾಗ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. ನನ್ನ ವೈಫ್ಗೆ ನಾನು ಬರ್ತಾ ಹೇಳಿದ್ದೆ, ಇವತ್ತು ನಿಮ್ಗೊಂದು 3-4 ಜನ ಸೆಲೆಬ್ರಿಟೀಸ್ನ ಮೀಟ್ ಮಾಡಿಸ್ತೀನಿ ಅಂತ. ಸೊ ಐ ಕಂಪ್ಲೀಟೆಡ್ ಇಟ್. ಹೆಂಗನ್ನಿಸ್ತು ಸರ್? ಅದೇ ರೀಸೆಂಟಾಗಿ ಮದುವೆ ಆಗಿದ್ದು, ಅದೇ ಹೇಳಿದ್ರಿ ನೀವು ಜೊತೆಲೇ ಸೇರ್ಕೊಂಡು ಕೆಲಸ ಮಾಡೋಣ ಅಂತ. ತುಂಬಾ ಪ್ಲಾನ್ ಮಾಡಿ ಚಳಿಗಾಲದಲ್ಲೇ ಮದುವೆ ಆಗ್ಬಿಟ್ಟಿದ್ರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಚಳಿಗೆ ತಗಲಾಕೋತೀವಿ. ಸೊ ಫೈನಲಿ ಇಲ್ಲಿಗೆ ಎಲ್ಲ ಶೂಟ್ ಎಲ್ಲ ಮುಗೀತು, ಹೋಗ್ಬೇಕು. ದಿನಕರ್ ಸರ್ ಜೊತೆ ಹೆಂಗೆ ಮಾತಾಡ್ತಾ ವ್ಲಾಗ್ನ ಮುಗಿಸೋಣ ಅಂತ. ಆ್ಯಂಡ್ ಥ್ಯಾಂಕ್ ಯು. ಕಮೆಂಟ್ ಮಾಡಿ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮಧು ಅವ್ರಿಗೂ ಅವ್ರ ಮಿಸಸ್ಗೂ ಕಂಗ್ರ್ಯಾಟ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನೇಂತಿ ಹೆಂಗೈತಿ ಇವತ್ತು? ಜಾಲಿ ಎಲ್ಲ ಜಾಲಿ. ಹೋಟ್ಲಲ್ಲೂ ಅವ್ರು ಕೊಟ್ರಲ್ಲ ಊಟ ಎಲ್ಲ ಖಾಲಿ, ಪ್ಲೇಟ್ ಎಲ್ಲ ಖಾಲಿ. ಇವತ್ತು ನಾನು ಇವಳಿಗೆ ಹೇಳಿದ್ದೆ ಒಂದು 3 ಜನ ಸೆಲೆಬ್ರಿಟೀಸ್ ಮೀಟ್ ಮಾಡಿಸ್ತೀನಿ ಬಾ ಅಂತ. ದಿನಕರ್ ಸರ್, ರಘು ಮುಖರ್ಜಿ ಸರ್, ಆಮೇಲೆ ಸಂಜನಾ ಆನಂದ್ ಎಲ್ಲರೂ ಸಿಕ್ಕಿದ್ರು. ಖುಷಿ ಆಯ್ತು. ಆಕ್ಚುಲಿ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಖುಷಿ ಆಯ್ತು. ಆಕ್ಚುಲಿ ಇವಳಂತೂ ಫುಲ್ ಹ್ಯಾಪಿ. ಏನ್ ನಮ್ಮಿಬ್ಬರನ್ನ ರೇಗ್ಸಿದೆ ಎಲ್ಲಾರು ಸೇರ್ಕೊಂಡ್ಬಿಟ್ಟಲ್ಲಿ. ಓ ದೇವ್ರೆ ಅಲ್ಲ, ನಾವು ಶೂಟ್ ಅಲ್ಲಿ ಇದೀವಿ, ನಾವು ಹಿಂಗಿರ್ಬೇಕು ಹಂಗಿರ್ಬೇಕು, ತುಂಬಾ ಡೀಸೆಂಟ್ಲಿ ಮೇಂಟೈನ್ ಮಾಡ್ಬೇಕು, ಆತರ ಏನು ಇದ್ದಿಲ್ಲ. ಅಲ್ಲಿರೋ ಈಚ್ ಅಂಡ್ ಎವ್ರಿ ಪರ್ಸನ್ ತುಂಬಾ ಸಿಂಪಲ್. ಅವ್ರ ಕಾಲ್ ನಾವು, ನಮ್ ಕಾಲ್ ಅವ್ರು ಹೇಳ್ಕೊಂಡು ಫುಲ್ ಮಜಾ ಮಾಡಿ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇವಾಗ. ನಾನು ಗ್ಯಾಪ್ ಅಲ್ಲಿ ಇವಳು ಏನ್ ಮಾಡಿದ್ಲು, ನನ್ನ ಮರೆ ತೆಗ್ದಾಕ್ಬಿಟ್ಲು. ಅಡ್ಗೆ ಏನ್ ಮಾಡ್ತಾರೆ ನಿಮ್ ವೈಫು? ನಾನು ಉತ್ತರ ಕರ್ನಾಟಕದ ಅಡ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆ ಗ್ಯಾಪ್ ಅಲ್ಲಿ ಚಿಕ್ಕದಾಗಿ ಇವಳು ಏನ್ ಮಾಡಿದ್ಲು, ಏನೋ ಇದುವರೆಗೂ ಮಾಡಿ ತಿನ್ಸಿರೋದು ಒಂದೇ ಒಂದು ಅಡ್ಗೆ ನಿನ್ಗೆ, ಟೊಮೊಟೊ ಗೊಜ್ಜು ಅನ್ನ ಅಂತ ಸುಮ್ನೆ ನಿಧಾನ ಕೇಳಿದ್ಲು. ರಘು ಮುಖರ್ಜಿ ಸರ್ ಕೇಳಿಸ್ಕೊಬಿಟ್ರು. ಬಿದ್ದು ವಿಚಾರಕ್ಕೆ ನಾನು ಹೇಳಿದಕ್ಕೂ ಡೆಡ್ಲಿ ಆಪೋಸಿಟ್ ಅಂತ. ನಾನು ನಿನ್ ಮರ್ಯಾದೆ ಕಾಪಾಡಿದ್ರೆ ನೀನ್ ಮರ್ಯಾದೆ ತೆಗಿತಿಲ್ಲ. ಹಾನೆಸ್ಟ್ನೆಸ್. ಆ ಮದ್ವೆ ಆಗ್ಬಿಟ್ಟು 2 ವೀಕ್ಸ್ ಆಗಿದ್ದ ಅಷ್ಟೇ. ನಮ್ ನಾದಿನ ಕುಕ್ ಮಾಡ್ತಾ ಇರ್ತಾರೆ. ನನ್ ಗ್ಯಾಪ್ ಸಿಕ್ಕಾಗ ಒಂದೇ ಸಲ ಅಡಿಗೆ ಮಾಡಿದ್ದು. ಸೊ ಆ ವೇಲ್ ನಂಗೆ ಕಾಮಿಡಿ ಆಗಿರ್ಲಿ, ನಗ್ಲಿ ಎಲ್ರು ಅಂತ. ಆದ್ರೂ ಅಂದ್ರೆ ಎಲ್ಲಾರ ಮುಂದೆ ಹೇಳಿಲ್ಲ ಇವಳು, ನಿಧಾನಕ್ಕೆ ಹೇಳ್ದೆ. ಚಿಕ್ಕದಾಗೆ ಮಾತಾಡಿದ್ಲು, ಅದನ್ನ ರಘು ಸರ್ ಕೇಳಿಸ್ಕೊಟ್ರು. ಓಕೆ ಎನಿವೇಸ್ ತುಂಬಾ ಚೆನ್ನಾಗಿದ್ದೀವಿ. ಡೇ ಮಾತ್ರ ಮರೆಯಕ್ಕಾಗಲ್ಲ, ಅಷ್ಟು ಖುಷಿಯಾಗಿ ವಿಡಿಯೋ ಮುಗಿಸ್ಕೊಂಡು ಬಂದ. ಥ್ಯಾಂಕ್ ಯು. ನಮ್ಮ ಲವ್ ಸ್ಟೋರಿ ವಿಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಜನ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟ್ ಹಿಂಗೆ ಇರ್ಲಿ. ನಿಮ್ ಪ್ರೀತಿ ಇನ್ನೂ ಏನೇನೋ ಮಾಡ್ಬೇಕಂತ ನಮಗೂ ಬರುತ್ತೆ ಮೈಂಡ್ ಅಲ್ಲಿ. ನಿಜವಾಗ್ಲೂ ನಿಮ್ಮ ಕೆಟ್ಟದ್ದು ಒಳ್ಳೆ ಕಮೆಂಟ್ಸ್ ನಮ್ಗೆ ತುಂಬಾ ಸ್ಪೋರ್ಟಿವ್ ಕೊಡ್ತಾ ಇದೆ. ಇನ್ನೂ ವ್ಲಾಗ್ಸ್ ಒಳ್ಳೆ ವ್ಲಾಗ್ಸ್ ಕೊಡ್ತೀವಿ ನಿಮ್ಗೆ. ಓಕೆ, ಹಿಂಗೆ ಪ್ರೀತಿ ಕೊಡ್ತಾ ಇರಿ ನಿಮ್ಗೆ, ಅಷ್ಟೇ ಸಾಕು ನಮ್ಗೆ. ಬಾಯ್ ಬಾಯ್. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು. ಬಾಯ್ ಬಾಯ್.